ಯಾರು ಮಾತನಾಡುತ್ತಿರೋದು? ಹಲೋ, ನಾನು ಭದ್ರನಾಯಕ ಮಾತನಾಡುತ್ತಿರೋದು. ಹೇಳು ಭದ್ರನಾಯಕ, ಕುದುರೆ ಸ್ಪರ್ಧೆಯಲ್ಲಿ ನನ್ನ ತಮ್ಮನಿಗೆ ಗೆಲುವಾಯ್ತು ತಾನು? ಇಲ್ಲ ಯಜಮಾನ್ರೆ, ಇಲ್ಲ. ಆ ಮೈಲಾರನಿಗೆ ಕುದುರೆಗೆ ಜಯ ಆಯ್ತು. ಆ ರಂಡಿ ಮಗ ಗೆಲುವನ್ನು ಸಾಧಿಸೋರ್ಗು ನೀ ಏನ್ ಮಾಡ್ತಾ ಇದ್ದೀಯಾ? ಏನು ಮಾಡೋದು ಯಜಮಾನ್ರೆ, ನಾವು ಅವರನ್ನು ಸೋಲಿಸಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರು. ಆದ್ರೆ ಊರಿನ ಜನ ಅವರನ್ನು ಮೈಲಾರ ಎಂದು ಮೈಲಾರ ಕಡೆ ಸಪೋರ್ಟ್ ಮಾಡ್ತಿದ್ರು. ಊರಿಗೆ ಊರೇ ಮೈಲಾರ ಅಂತ ಕೂಗುತ್ತಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಪ್ರಾಣ ಹೋಗುತ್ತಿರುತ್ತಿತ್ತು. ಪ್ರಾಣ ನೋಡು ಭದ್ರ, ಪ್ರಾಣಕ್ಕೆ ಹೆದರುವ ಹೇಡಿ ವಂಶ ಅಲ್ಲ ಇದು. ಇದು ವೀರರ ವಂಶ, ಇದು ನರಸಿಂಹ ನಾಯಕರ ವಂಶ. ನೋಡು ಭದ್ರ, ಆ ಮೈಲಾರಿಗೆ ಯಾವ ಸಪೋರ್ಟ್ ಮಾಡ್ತಿದ್ದರು? ಅವರ ಮನೆಗಳಿಗೆ ಹೋಗಿ ಸೀಮೆಯಲ್ಲಿ ಬಚ್ಚ ಬೆಂಕಿ ಹಚ್ಚಿ ಬಿಡು. ಯಾರಿಗೂ ಹೆದರ ಬೇಡ. ಓಕೆ ತಾನೆ? ಆಯ್ತು ಭದ್ರ. ಯಜಮಾನ್ರ, ಅಯ್ಯೋ ಅಪ್ಪ ಆಯ್ತ್ರಿ. ಏನಾಯ್ತು ಸೆಟೆ? ಇನ್ನೇನ್ ಆಗ್ಬೇಕ್ರಿ ಅಪ್ಪ, ಇವತ್ತು ನಿಮ್ಮ ತಾಮ ಕುದುರೆ ಓಡಿಸೋ ಬರ್ದಾಗ ಹಿಕ್ಕಿನ ಹಾಕ್ಸಿಬಿಟ್ನಲ್ರಿ ಆ ಮಂಗೆ ಹಡಿಸಿ ಮಗ ಮೈಲಾರ. ಕಳೆಯಲಿ ಸೆಟ್ಟೆ, ಕಳೆಯಲಿ. ಸ್ವಾಮಿಗಳ ಮೆಟ್ಟಿಲು ಎಲ್ಲಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆ ಮೈಲಾರ ನನ್ನ ತಮ್ಮನನ್ನು ಸೋಲಿಸಿ ಜಯದ ಅಹಂಕಾರದಿಂದ ಮೆರೆದಿದ್ದಾನಲ್ಲ, ಮೆರೆಯಲು ಮುಂದೊಂದಿಗೆ ನಾನು ಕೊಡದ ಪಂಡ ಬಹುಮಾನ ನನ್ನಿಂದ ಆಗಿದೆ. ಆ ಮೈಲಾರಿಗೆ ಅವಮಾನ ಮರಿ ನಾನು ಪಡೆದಿದ್ದರೆ ನನ್ನ ಹೆಸರು ವೀರ ಕೇಸರಿ ವೀರಪ್ಪ ನಾಯಕನೇ ಅಲ್ಲ. ಅಪ್ಪ ಯಜಮಾನ್ರ, ನೀವ್ ಹೆಸರು ಇಲ್ಲ ಅಷ್ಟ ಅಲ್ರಿ, MLA MP ತನಕ ಗೊತ್ತೈತಿ. ಯಾರಿಲ್ಲ ಅಂದ್ರ ಆದ್ರ ಆ ಮಗ ಮೈಲಾರ ಕುದುರೆ ಓಡಿಸಿದನಂದ್ರ ಅಬ್ಬಬ್ಬ ಅದ್ರ ಸುದ್ದಿನ ಮಾತಾಡಬಾರ್ದ್ರಿ. ಅವನ ಯಾಕೆ ಓಡಿಸ್ತಾನ ನೋಡ್ರಿ ಹಿಡ್ಸಿಗ್ಯಾನ ಮಗ. ಏನು ಹೋಗ್ತಾ ಇದೆಯಾ? ಹೋಗ್ತಾ ಇದೆಯೋ ತೆಗತಾ ಇದೆಯೋ ಮಗನ? ಯಾಕೆ ತೆಗಳಾಕ್ ಹೋಗಲ್ರಿ ದನ್ಯಾರ? ತೆಗೋ ಅಂತ ಕೆಲಸ ಆ ತಾಮ ಮೈಲಾರ ಏನ್ ಮಾಡ್ಯಾನ ಅಂತನ್ನ ಅಲ್ರಿ. ಇಲ್ಲಿಂತರ ಅವನವನು ಬ್ಯಾಳಿ ಕಾಡದಿಂದ ಒನ್ ನಂಬರ್ 4 ತಕ ಬರಾಬರಿನ ಹೋತ್ರಿ ಕುದುರೆ. ಆತ ಲೋಸೂರ್ ಪರಿಸಿಗೆ ಅಂದ್ರೆ ಹಾದ್ ನೋಡ್ರಿ ಹಿಡ್ಸ್ಯಾನ ಮಗ. ಜಾಡಿಸಿ ಒಟ್ಟ ಮಾಡ್ರಿ ಅವ್. ಕಳೆಯಲಿ. ಸೋಲು ಗೆಲುವಿನ ಮೆಟ್ಟಿಲೆಯಲ್ಲಿ ಹೇಳ್ತಾ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆ ಮೈಲಾರ ನನ್ನ ತಮ್ಮನನ್ನು ಸೋಲಿಸಿ ಮೆರೆದಿದ್ದಲ್ಲ, ಮೆರೆಯಲಿ. ಜನ ಅಂದ ತಕ್ಷಣ ನೆನಪಿಗೆ ಯಾತ್ ನೋಡ್ರಿ ದನ್ಯಾರ ನನಗ. ಏನು ತಳಕ್ ಕೂತ್ ಹಡಿಸ್ಯಾನ ಮಕ್ಕಳದಾರ, ಬರೀ ಮೈಲಾರನ ಅಂತಿದ್ರಿ ಅವನು. ಆದ್ರ ನೀವು ತಮ್ಮನ ಇಲ್ಲಿ ಒಬ್ಬರೇ ಎತ್ತಬೇಕ್ರಲ್ಲ ಹೆಸರು. ಹೋಗ್ಬೇಡ್ರಿ, ಆಟ ಕ್ಯಾಟ್ ಹೊಡೆದ್ರಿ ಹಿಡ್ಸ್ಯಾನ ಮಕ್ಕಳ್ರಿ. ಜನ ಹಣ ಬೀಸಿದರೆ ಜನ ಸಹಿತ ಎದ್ದು ಈ ಕಾಲದಲ್ಲಿ ಜನರ ಔಷಧಿ ನನಗೆ ಬೇಕಾಗಿಲ್ಲ. ಆರು ಹಚ್ಚಿದ ಬೆಂಕಿಯಲ್ಲಿ ಕಂಗಾಲಾದ ಈ ಊರಿನ ಜನ ಈ ವೀರಪ್ಪ ನಾಯಕನ ಅಂಗಾಲ ಲೆಕ್ಕಿ ಬದುಕು ಹಾಗೆ ಮಾಡುತ್ತಾರೆ.
ಒರಿಜಿನಲ್ ತರ್ತೀನಿ ಹೋಗಿ. ಯಾಕೆ ನಾಯಕ ಮೈಲಾರಿಯವರೇ ಹಾಗೆ ಹೋರಾಡುವುದಕ್ಕೆ ನಿನಗೆ ಗಂಡಸ್ತಾನ ಇಲ್ಲವೇನು? ನಾಯಕ ಬಾ, ನೀನು ಪಿಸ್ತೂಲ್ ಆದ್ರೂ ತೆಗೆದುಕೊಂಡು ಬಾ, ಬಂದೂಕ ಆದ್ರೂ ತೆಗೆದುಕೊಂಡು ಬಾ, AK-47 ನಿನ್ನ ಮಕ್ಕಳಿಗೆ ತಿಂಡಿ ಅನ್ನೋದಿದ್ರ ಮೈಲಾರಿಯವರೇ ಸಟ್ಟು ಹೊಡಿದು ಮೈಲಾರ ವೀರ ಸೂರ ವೀರಪ್ಪ ನಾಯಕನ ಮನೆ ಬಾಗಿಲಿಗೆ ಬಂದು ತೊಡೆ ತಟ್ಟು ನಿನ್ನೊಟ್ಟ ಧೈರ್ಯ ಬತ್ತ ಅಷ್ಟೇ ನನಗೆ ನಿಮಗೆ ತಾಕತ್ತನ್ನು ಗೊತ್ತರೆ ಗಂಡಸನ್ನು ಗೊತ್ತರೆ ವೀರಪ್ಪನ ಮನೆ ಬಾಗಿಲ ಮರ ದಾಟಿ ಹೋಗ ನೋಡೋಣ. ನಾಯಕ ನಿನ್ನ ಮನೆ ಹೊತ್ತಿಲ್ಲ ಅಷ್ಟೇ ಯಾಕೆ ನಿಮ್ಮ ಮೂರನ್ನು ಮನೆ ಬಂದದೆ ಕಡೆ ಭವ್ಯವಾದ ಈ ಅರಮನೆಗೆ ಬೆಂಕಿ ಹಚ್ಚಿ ಧೈರ್ಯ ತುಂಬಿದ ಆನಿನ ಅಡ್ಡಾಡ್ತಾ ಇರು ಕೇಳು ವೀರಪ್ಪ ನಾಯಕನ ವಿಷಯ. ಈ ಅಣ್ಣ ಎದ್ದ ತಾಯಿಗೆ ಅಡ್ಡಾಡಿ ಎಂದು ಅವಚ್ಚ ಶಬ್ದದಿಂದ ನೋಡಿದ ಮಗ. ನನ್ನ ತಾಯಿ ಆಜ್ಞೆ ಆದರೆ ಸಾಕು. ನನ್ನ ತಾಯಿ ಗಂಗೆಯಷ್ಟೇ ಪವಿತ್ರಳು, ಭೂತಾಯಿಯಷ್ಟೇ ಪುಣ್ಯವಂತಳು. ಅಂತ ತಾಯಿಗೆ ಅಡ್ಡಾಡಿ ಒಂದು ಅವಚ್ಚ ಶಬ್ದದಿಂದ ನೋಡಿದೆಯೋ ಮಗನ ಧೈರ್ಯ. ಮೈಲಾರ ಯಾರ ನಿನ್ನ ತಂದೆ ಇಷ್ಟು ಇಷ್ಟು ದೊಡ್ಡವನಾದರೂ ಒಂದು ಸಾರಿ ಅದು ನಿನ್ನ ಮಕ್ಕಳನ್ನು ನೋಡಿದಾನ, ಒಂದು ವೇಳೆ ನಿನ್ನ ತಂದೆ ಸತ್ತು ಹೋಗಿದ್ದಾನ. ಮೈಲಾರ ನಿನ್ನ ತಂದೆ ಒಂದು ವೇಳೆ ಸತ್ತು ಹೋಗಿದ್ದರೆ ಆ ನಿನ್ನ ತಾಯಿಯ ಮೆತ್ತಗೆ ಪಟ್ಟ ಯಾಕೆ ಇರಕ್ಕೆತ್ತು? ಚೈನಿಗಾಗ ಇಲ್ಲ ಯುದ್ಧ ಪುರುಷರು ನೋಡೋದಕ್ಕಾಗ? ಯಜಮಾನ ನನ್ನ ಮೇಲೆ ಕೋಪಗೊಂಡರೆ ನಿನಗಾದ ತಾಪ ಇಳಿಯೋದಿಲ್ಲ. ನಿನಗಾದ ತಾಪ ಇಳಿದು ಒಳಗಾಗಿ ಹೋಗಿ ನಿನ್ನ ತಾಯಿಯನ್ನು ಕೇಳು, ನಿನಗೆ ಜನ್ಮ ಕೊಟ್ಟ ತಂದೆ ಯಾರು ಅಂತ. ಅವಾಗಲಾದ್ರೂ ಗೊತ್ತಾಗುತ್ತದೆ ನಿನ್ನ ತಾಯಿಯ ಹರಕೆ ಗರುಕಿಲ್ಲ ಅಂತ. ತಂದೆ ಯಾರು? ನನ್ನ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದಿರುವ ನನಗೆ ತಂದೆ ಯಾರು ಎನ್ನುವ ಕಲ್ಪನೆ ನನಗಿಲ್ಲದಾಯಿತು. ನನ್ನ ತಂದೆ ಸತ್ತಿದಾನ ಅಥವಾ ಬದುಕಿದಾನ? ಹೋಗಿ ನನ್ನ ತಾಯಿಯನ್ನ ಕೇಳಿದರಾಯ್ತು. ಹಾಗೆ ನೀನು ಹೇಳಿದ ಹಾಗೆ ನನ್ನ ತಾಯಿ ವ್ಯಭಿಚಾರಿನೇ ಆಗಿದ್ದರೆ ಅವಳನ್ನು ಕಡಕಡ ಕಡಕಡ ನಾಯಿ ನರಿಗಳಿಗೆ ಹಾಕ್ತೇನೆ, ಅಥವಾ ನನ್ನ ತಂದೆ ಅವಳನ್ನು ಬಿಟ್ಟು ಶ್ರೀಮಂತನ ಹೆಣ್ಣಿನ ಜೊತೆ ಈ ಊರನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿದ್ದರೆ ಅವನನ್ನು ಹಿಡಿದು ತಂದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಅದನ್ನೆಲ್ಲ ಬಿಟ್ಟು ನನ್ನ ಮನೆತನದ ಮೇಲೆ ನಿನ್ನದೇನಾದರೂ ಅವ್ಯವಹಾರಗಳಿದ್ದರೆ ನಾಯಕ ನಿನಗೆ ಮರಳಿ ಬಂದು ಪೆಟ್ಟಿ ಆಗ್ತಾನೆ. ಮನಸ್ಸು ಕೊಟ್ಟರೆ ಮೈಲಾರ್, ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವ ಹರ 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 ಹರ. ತಿಳಿದುಕೊಂಡು ಬಾಳಿದವರ ಬಾಳವೇ ಬಂಗಾರ. ಬರ್ತೀನಿ ನಾಯಕ, ಬರ್ತೀನಿ. ಮೈಲಾರ 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 ವೀರ ಸೂರ ಅರಿಯದೆ ನೇರವಾಗಿ ನನ್ನ ಮನೆ ಬಾಗಿಲಿಗೆ ಬಂದು ಅಷ್ಟು ಧೈರ್ಯ ಬತ್ತ ಸೊಕ್ಕಿನ ಕುಣ್ಣೆ. ಇಂದು ನಾನು ಬಿಟ್ಟ ವಿಷಯ ತಾಯಿ ಮಗನೊಡನೆ ಕದ್ದಲದ ವಿಷಯ.
ನಾನು ಇದೇ ಕದನಲ್ಲಿ ನಿನ್ನ ಕತ್ತರಿಸಿ ಹಾಕಿ ತುಂಡು ತುಂಡ ಕತ್ತರಿಸಿ ಹಾಕೋದಿಲ್ಲ ಅಂದರೆ ಅನ್ನ ಹೆಸರು ನಾಯಕರ ಮಗ ವೀರ ಸೂರ್ಯರ ಗಂಡ ವೀರಪ್ಪ